ಮುಂದಿನ ಪ್ರಜೆಗಳೇ ಇಂದಿನ ಮಕ್ಕಳು ಅಂತ ಸಾಕಷ್ಟು ಜನ ಮಕ್ಕಳು ಸೇರಿದ್ದಾರೆ. ಬಹಳ ಸಂತೋಷದ ವಿಚಾರ. ಯಾಕಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಗೊತ್ತಾಗ್ತದೆ. ಅಲ್ಲಿಂದನೇ ನಮ್ಮ ಜನಾಂಗದ ಬೆಳಕು ಶುರುವಾಗಲಿ ಅಂತ ನಾನು ಬಯಸ್ತೇನೆ. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ವೈರುಧ್ಯಗಳಿದ್ದಾವೆ. ಎಜುಕೇಶನಲ್ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ನಾವು ಬಹಳ ಹಿಂದುಳಿದಿದ್ದೀವಿ. ಇದಕ್ಕೆ ಈ ಸಮಾರಂಭದ ಸಣ್ಣ ಒಂದು ಪ್ರತಿಬಿಂಬವೇ ಉದಾಹರಣೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಎಲ್ಲ ಕೂಡ ಈ ದ್ರೌಪದಾಂಬ ದೇವಿಯ ಜಯಂತಿ ಅಂತಂದ್ರೆ ಮನೆಯ ಹಬ್ಬ ಅಂತ ತಿಳ್ಕೊಂಡಿರ್ಬೇಕು ನಾವು. ಇವತ್ತು ಇದು ನಮ್ಮ ಮನೆಯ ಹಬ್ಬ, ಮತ್ತೆ ನಮ್ಮ ಮನೆಯ ಸ್ವಾಭಿಮಾನ. ನಾವು ಆ ಮುಖಾಂತರ ನಾವು ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇದ್ದೀವಿ ಅನ್ನೋದನ್ನ ತೋರಿಸ್ಕೊಡ್ಬೇಕು. ಪ್ರತಿ ಮಗು ಕೂಡ ಶಾಲೆಗೆ ಸೇರಬೇಕು. ಇವತ್ತೊಂದು ದಿವಸ SSLC PUC ಡಿಗ್ರಿ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ವ್ಯವಸಾಯದಲ್ಲೇ ತೊಡಗಿಸ್ಕೊಳ್ಳುವಂಥದ್ದು, ಮತ್ತೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮಾಡಿಕೊಂಡು ಜೀವನ ಮಾಡುವಂಥದ್ದು, ಇದು ನಮ್ಮಲ್ಲಿ ಹೋಗಲು ಬಹಳ ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇರೋದು. ಜೊತೆಗೆ ನನ್ನ ಅಭಿಪ್ರಾಯದಂತೆ ಶಿಕ್ಷಣ ಬಹಳ ಮುಖ್ಯವಾದದ್ದು. ಇದರಲ್ಲಿ ಪ್ರತಿಯೊಬ್ಬರೂ ಕೂಡ ಪಾಲ್ಗೊಳ್ಬೇಕು. ಪ್ರತಿ ಮಗು ಕೂಡ ಶಿಕ್ಷಣವನ್ನು ಪಡ್ಕೋಬೇಕು. ಮತ್ತೆ ಆರ್ಥಿಕವಾಗಿ ಪ್ರತಿ ಮನೆಯೂ ಸಬಲೀಕರಣ ಆಗಬೇಕು. ಸಬಲೀಕರಣ ಎಲ್ಲಿಂದ ಬರ್ತದೆ? ಮಗು ಚೆನ್ನಾಗಿ ಓದಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಒಂದು ಕೆಲಸವನ್ನ ಮಾಡಬೇಕು. ಅದು ತನ್ನದೇ ಸ್ವಂತ ಕೆಲಸ ಆಗಿರ್ಬೋದು, ಅಥವಾ ಸರ್ಕಾರಿ ಕೆಲಸ ಆಗಿರ್ಬೋದು, ಪ್ರೈವೇಟ್ ಕೆಲಸ ಆಗಿರ್ಬೋದು. ಆ ಮುಖಾಂತರ ಆರ್ಥಿಕವಾಗಿ ಸಬಲೀಕರಣವನ್ನ ಮಾಡ್ಕೋಬೇಕು. ನಾನು ಜಯಂತಿಯನ್ನು ಬಿಟ್ಟು ಯಾಕೆ ಈ ಮಾತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಸಮರ್ಪಕವಾಗಿ, ಸಮಗ್ರವಾಗಿ, ಇಂಟಿಗ್ರೇಟೆಡ್ ಆಗಿ ಯಾರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಮಾಡ್ತಾ ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲರೂ ಕೂಡ ಮನೆ ಹಬ್ಬ ತರ ಆಗಿ ಇವತ್ತು ಎಲ್ಲರೂ ಕೂಡ ನಾವು ಖುಷಿಯಿಂದ ಸೇರಿ ಮಾಡಬೇಕು ಅಂತ ನನ್ನ ಆಸೆ. ಇವತ್ತಿನ ದಿವಸ ಹಿರಿಯರಾದವರು ಕೂಡ ನೆರವೇರಿದ್ದಾರೆ, ಮತ್ತೆ ಕೆಲವೊಬ್ಬರು ಎಲ್ಲ ಬಂದಿದ್ದಾರೆ. ನನಗೆ ಬಹಳ ನೋಡಂತ ವಿಚಾರ. ಇಲ್ಲಿ ನಾನು ನೆಗೆಟಿವ್ ಅನ್ನ ಮಾತಾಡಕ್ ಹೋಗೋದಿಲ್ಲ, ಪಾಸಿಟಿವ್ ಆಗಿ ಮಾತಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಜನಾಂಗ ಇತ್ತೀಚಿನ ದಿನಗಳಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ದಿನದ ಸಮಾರಂಭದ ಈ ದೇವಿಯ ಜಯಂತಿಯ ಕೃಪೆ ನಮ್ಮೆಲ್ಲರ ಮೇಲೆ, ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಶಾಲೆಯಲ್ಲಿ ನಾನು ಕೇಳಿರ್ತಕ್ಕಂಥ ಮತ್ತು ನಾನು ಕೇಳಿರ್ತಕ್ಕಂಥ ಮತ್ತು ಓದಿರ್ತಕ್ಕಂಥ ಒಂದು ಸಣ್ಣ ವಿಷಯವನ್ನ ಈ ವಿಶ್ವಮಾತೆ ದ್ರೌಪದಾಂಬೆಯ ಬಗ್ಗೆ 2 ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಶುಭ ಸಂದರ್ಭದಲ್ಲಿ ಎಲ್ಲ ಕುಲಬಾಂಧವರಿಗೂ, ಸಮಸ್ತ ವಿಶ್ವದ ಮಕ್ಕಳು ಅಲ್ಲಿ ಎಲ್ಲ ಜಾತಿಯ ಸಮಸ್ತ ಬಂಧುಗಳು ಎಲ್ಲ ಜಾತಿಗಳು ಇರಬಹುದು, ಮತದವರು ಇರಬಹುದು, ಎಲ್ಲರಿಗೂ ಕೂಡ ತಾಯಿ ಅಯ್ಯಮ್ಮ, ಎಲ್ಲರಿಗೂ ಕೂಡ ಅಯ್ಯಮ್ಮನ ಅನುಗ್ರಹ ಇರಲಿ. ಈ ಶುಭ ದಿನದಂದು ಅಯ್ಯಮ್ಮನ ಆಶೀರ್ವಾದ ಎಲ್ಲರಿಗೂ ಇರಲಿ. ಈ ದೇಶ ಸುಭಿಕ್ಷವಾಗಿರಲಿ. ಒಳ್ಳೆ ಮಳೆ, ಬೆಳೆ, ಸುಖ, ಶಾಂತಿ, ನೆಮ್ಮದಿ ಎಲ್ಲರಿಗೂ ಅಯ್ಯಮ್ಮನ ಅನುಗ್ರಹ ಇರಲಿ ಅಂತ ಹೇಳುತ್ತಾ ಈ ಮಾತೆಯ ಬಗ್ಗೆ 2 ಮಾತುಗಳನ್ನು ಆಡಿಸ್ತೀನಿ. ಈ ಅಮ್ಮ ಆದಿಶಕ್ತಿ. ಈ ಅಮ್ಮ ಯಾರು ಹೊಟ್ಟೆಯಲ್ಲಿ ಹುಟ್ಟಿದವಳಲ್ಲ. ಈ ಅಮ್ಮ ಸ್ವಯಂ ಪ್ರೇರಿತ ತನ್ನಷ್ಟಕ್ಕೆ ತಾನೇ ಉದ್ಭವಿಸಿರ್ತಕ್ಕಂಥ ಮಹಾತಾಯಿ. ಈ ಅಮ್ಮನು ಹುಟ್ಟಿದ ತಕ್ಷಣವೇ ಪಂಚಭೂತಗಳನ್ನು, ಆಕಾಶ, ಭೂಮಿ, ಅಗ್ನಿ, ವಾಯು, ಜಲ, ನೆಲ ಇವನ್ನೆಲ್ಲ ಉತ್ಪತ್ತಿ ಮಾಡಿದಂಥ ತಾಯಿ ಅಂತ ಹೇಳ್ತಾರೆ. ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರ ಸೃಷ್ಟಿ ಮಾಡಿರ್ತಕ್ಕಂಥ ಈ ಮಾತೆ ಅಂತ ಹೇಳ್ತಾರೆ. ಮತ್ತು ಸರಸ್ವತಿ, ಪಾರ್ವತಿ ಮತ್ತು ಲಕ್ಷ್ಮಿ ಇವರನ್ನು ಸೃಷ್ಟಿ ಮಾಡಿ
ಈ 3 ಜನಕ್ಕೆ ತ್ರಿಮೂರ್ತಿಗಳಿಗೆ ಮದುವೆ ಮಾಡಿಸಿಕೊಟ್ಟಿರ್ತಕ್ಕಂಥ ಮಹಾತಾಯಿ ಅಂತ ಕೂಡ ಹೇಳ್ತಾರೆ. ಈ ಲೋಕವನ್ನು ಸೃಷ್ಟಿ, ಸರ್ವ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ತಾಯಿ ಪರ್ವತಗಳನ್ನು ಸೃಷ್ಟಿ ಮಾಡಿದ್ದಾರೆ, ಅರಣ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ, ನದಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಎಲ್ಲ ರೀತಿ 34 ಕೋಟಿ ಜೀವರಾಶಿಗಳನ್ನು ಕೂಡ ಈ ಅಮ್ಮನೇ ಕೂಡ ಸೃಷ್ಟಿಯಲ್ಲಿ ಇದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಈ ಅಮ್ಮನೇ ಈ ಪ್ರಪಂಚದ ಯಜಮಾನಿ, ಈ ಅಮ್ಮೆ ಸರ್ವಾಂತರ್ಯಾಮಿ ಅಂತ ಕೂಡ ಹೇಳ್ತಾರೆ. ಈ ಅಮ್ಮ, ಈ ಮಹಾತಾಯಿ ಪಾಂಡವರಿಗೆ ಕೃತಿಕತೆಯಲ್ಲಿ ಈ ಅಮ್ಮ ಒಂದು ಕಳಶವನ್ನು ಮಾಡಿ ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರನ ಆಹ್ವಾನ ಮಾಡಿ ಶಂಕು ಚಕ್ರವನ್ನು ಸ್ಥಾಪನೆ ಮಾಡಿ 33 ಕೋಟಿ ದೇವತೆಗಳನ್ನು ಆಹ್ವಾನ ಮಾಡಿ ಸಮುದ್ರದಲ್ಲಿ ಈ ಅಮ್ಮ ತಪಸ್ಸು ಮಾಡ್ತಾರೆ. ಆ ತಪಸ್ಸು ಮಾಡಿದಾಗ ಇವನ್ನ ದಿವ್ಯದೃಷ್ಟಿಯಲ್ಲಿ ಇರ್ತ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಸ್ಥಳಕ್ಕೆ ಬಂದು, ಅಮ್ಮ ತಾಯಿ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀವಿ, ನಿನ್ನ ಕೋರಿಕೆ ಏನು ಅಂತ ಹೇಳ್ಬಿಟ್ಟು ಕೇಳಿದಾಗ ಅದಕ್ಕೆ ಮೊದಲೇ ಪತಿಂದೇಹಿ ಅಂತ ಹೇಳ್ಬಿಟ್ಟು 5 ಹೇಗೆ ಹೋಗಿರ್ತಾರೆ. ಅದನ್ನು ಅರಿತ ಬ್ರಹ್ಮ ವಿಷ್ಣು ಮಹೇಶ್ವರರು ಈಶ್ವರನ ಕೇಳ್ತಾನೆ, ಅಮ್ಮ ಬಂದಿದ್ದೀವಿ, ನಿನ್ನ ಕೋರಿಕೆ ಏನಿದೆ ಅಂತ ನಾವು ಕೇಳಿಸ್ಕೊಟ್ಟಿದ್ದೀವಿ. ಆ ಎಮ್ಮನ ಮಾತಾಡೋಲ್ಲ, ಸಮಯದಲ್ಲಿ 3 ಜನ ಪ್ರತ್ಯಕ್ಷರಾಗಿದ್ದಾರೆ ಅಂತ ಹೇಳ್ತಾರೆ, ಮಾತಾಡೋಲ್ಲ, ಕಣ್ಣು ಮುಚ್ಕೊಂಡೇ ಇರ್ತಾರೆ. ಆಮೇಲೆ ಕಣ್ಣು ದರ್ಶನ ಮಾಡ್ತಾರೆ. ಪರಮೇಶ್ವರನು, ಅಮ್ಮ ನೀನು 5 ಸಲ ಪತಿಂದೇಹಿ ಅಂತ ಕೂತಿದ್ದೀಯ, ನೀನು ದ್ವಾಪರ ಯುಗದಲ್ಲಿ ನೀನು ದ್ರೌಪದಿಯಾಗಿ ಹುಡ್ತೀಯಾ, ಅಲ್ಲಿ ನಿಮಗೆ 5 ಜನ ಪತಿಯಂದರು ನಿಮಗೆ ಲಭ್ಯ ಆಗ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟು ವರ ಕೊಟ್ಬಿಟ್ಟು ಪರಮೇಶ್ವರನ ಕೈಲಾಸಕ್ಕೆ ಹೋಗ್ತಾನೆ, ಬ್ರಹ್ಮದೇವನ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಆಮೇಲೆ 3 ಜನ ಅಲ್ಲಿಂದ ಹೊರಡ್ತಾರೆ. ನಂತರ ದ್ವಾಪರ ಯುಗದಲ್ಲಿ ಈ ದ್ರುಪದ ರಾಜನಿಗೆ ಮಕ್ಕಳಿರಲ್ಲ. ಎಷ್ಟೋ ಯಜ್ಞ ಯಾಗಾದಿಗಳು, ದಾನ ಧರ್ಮಗಳು, ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತಾರೆ, ಆದರೂ ಕೂಡ ಮಕ್ಕಳಾಗಲ್ಲ. ನಂತರ ಆಗಿನ ಟೈಮ್ನಲ್ಲಿ ನಮ್ಮ ಋಷಿಗಳು ಬಂದಿರ್ತಕ್ಕಂಥ ಶ್ರೀನಿವಾಸ ಸ್ವಾಮಿಗಳಂಥ ಋಷಿಮಣಿಗಳು ಅವರಿಗೆ ಅಡ್ವೈಸ್ ಮಾಡ್ತಾರೆ, ಮಹಾರಾಜರೇ, ನೀವು ಪಾರ್ವತಿ ಪರಮೇಶ್ವರನ ಕುರಿತು 11 ದಿನಗಳ ಕಾಲ ಪುತ್ರಕಾಮೇಕ್ಷಿ ಯಜ್ಞವನ್ನು ಮಾಡಿ ನಿಮಗೆ ಮಕ್ಕಳಾಗ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಸಲಹೆ ಕೊಡ್ತಾರೆ. ಅದರಂತೆ ಪುತ್ರ ಕಾಮೇಕ್ಷಿ ಯಾಗವನ್ನು ದ್ರುಪದ ರಾಜ ಬಹಳ ಶ್ರದ್ಧಾಭಕ್ತಿಯಿಂದ ಪಾರ್ವತಿ ಪರಮೇಶ್ವರನ ಕುರಿತು 10 ದಿನ ಭಕ್ತಿಯಿಂದ ಮಾಡ್ತಾರೆ. 11ನೇ ದಿನ ಈ ಅಮ್ಮ ಆ ಯಜ್ಞದ ಅಗ್ನಿಯಿಂದ ಪ್ರತ್ಯಕ್ಷರಾಗ್ತಾರೆ. ಆಗ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷರಾಗಿ ಆ ಅಮ್ಮನಿಗೆ ದ್ರೌಪದಿ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿ ಅಲ್ಲಿಂದ ಮಾಯ ಆಗ್ತಾರೆ. ಆ ದ್ರೌ ಅಂದರೆ 5, ಪತಿ ಅಂದರೆ ಹೆಣ್ಣಂದರು. 5 ಜನ ಪತಿಯಂದರು ನಿಮಗೆ ಲಭ್ಯ ಆಗ್ತಾರೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ. ಅದರಂತೆ ಆ ಅಮ್ಮ ಅಲ್ಲಿಂದ ಬೆಳೀತಾಳೆ. ಬೆಳೆದು ಈ 5 ಜನ ಧರ್ಮರಾಜ, ಅರ್ಜುನ, ಭೀಮ, ನಕುಲ, ಸಹದೇವ 5 ಜನರು ಕೂಡ ಅಲ್ಲಿ ಆ ಅಮ್ಮಗೆ ಗಂಡಂದರಾಗಿ ಲಭ್ಯ ಆಗ್ತಾರೆ. ಆಮೇಲೆ ಅವರು ಮಹಾಭಾರತ ಯುದ್ಧದ ಒಂದು ಸನ್ನಿವೇಶವನ್ನು ನಾನು ಹೇಳ್ತೀನಿ. ಈ ಪಾಂಡವರು ಅರಣ್ಯದಲ್ಲಿದ್ದಾಗ, ಅರಣ್ಯವಾಸ ಮಾಡ್ತಾ ಇದ್ದಾಗ ಧರ್ಮರಾಯನ ಜೊತೆಯಲ್ಲಿ ಅರಣ್ಯದಲ್ಲಿ ವಿಹಾರಕ್ಕೆ ಒತ್ತರಿಡ್ತಾರೆ. ಆಗ ಒಂದು ಮರದಲ್ಲಿ ಒಂದು ಸುಂದರವಾದ ಹಣ್ಣನ್ನು ಕಂಡು ದ್ರೌಪದಿ ಆ ಹಣ್ಣು ತಿನ್ನಬೇಕು ಅಂತ ಹೇಳ್ಬಿಟ್ಟು ಹಣ್ಣಿನ ಮೇಲೆ ವ್ಯಾಮೋಹ ಬರುತ್ತೆ. ಆವಾಗ ಧರ್ಮರಾಯ ಇಷ್ಟೇ ತಾನೇ ನನ್ನ ಕೈಯಲ್ಲಿದ್ದ ಬಾಣವನ್ನು ಬಿಟ್ಟು ಆ ಹಣ್ಣನ್ನು ಕೆಳಗೆ ಬೀಳಿಸ್ತಾನೆ. ಬೀಳಿಸಿ ಆ ಹಣ್ಣನ್ನು ತಗೊಳ್ಳೋಕೆ ಹೋಗ್ತಾನೆ. ಅದು ಮುಟ್ಟೋಕ್ಕಾಗಲ್ಲ. ಧರ್ಮರಾಯನಿಗೆ ಅನುಮಾನ ಬಂತು, ಇದು ಏನೋ ಒಂದು ಅದಾಚುಗೆ ನಡೆದಿದೆ, ಏನು ಇದು ಅಂತ ಹೇಳ್ಬಿಟ್ಟು ದಿಕ್ಕು ತೋಜಲಾಗ್ತಾರೆ. ಆಮೇಲೆ ಎಷ್ಟೊತ್ತಾದರೂ ಕೂಡ ಅದನ್ನು ಹಣ್ಣು ತೆಗಿಯೋಕ್ಕಾಗಲ್ಲ.
ಆಮೇಲೆ ಅರ್ಜುನ ಬರ್ತಾನೆ, ಭೀಮ ಬರ್ತಾನೆ, ನಕಲ ಬರ್ತಾನೆ, ಸಹದೇವ ಬರ್ತಾನೆ. ಇಷ್ಟು ಜನ ಬಂದರೂ ಕೂಡ ಆ ಹಣ್ಣನ್ನ ತೆಗಿಯೋಕೆ ಸಾಧ್ಯ ಆಗಲ್ಲ, ಮುಟ್ಟೋಕ್ಕಾಗಲ್ಲ. ಇದನ್ನ ಅರಿತ ದ್ರೌಪದಿ ದೇವಿ, ಓ ಇದೇನೋ ಏನೋ ಒಂದು ನಮಗೆ ಒಂದು ಅನಾಹುತ ತೊಂದರೆ ಆಗುವ ರೀತಿಯಲ್ಲಿದೆ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನನ್ನ ಇಟ್ಕೊಂಡು, ಅಣ್ಣ ನೀನು ತಕ್ಷಣ ಬರಬೇಕು, ನಮ್ಮನ್ನು ಕಾಪಾಡಬೇಕು ಹೇಳಿಕೊಡ್ತಾರೆ. ಆಗ ತಕ್ಷಣ ಬಂದು ಶ್ರೀಕೃಷ್ಣ ಪರಮಾತ್ಮ, ಅಯ್ಯೋ ಈ ಕೆಲಸ ನನ್ನಿಂದ ಕೂಡ ಸಾಧ್ಯ ಆಗಲ್ಲ ಅಂತ ಇಕ್ಕಟ್ಟಿನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಅಣ್ಣ ನಿನ್ನ ಕೈಯಿಂದ ಆದೇ ಇರ್ತಕ್ಕಂಥ ಕೆಲಸ ಈ ಪ್ರಪಂಚದಲ್ಲಿ ಯಾರ ಕೈಯಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಭಕ್ತಿಯಿಂದ ಬೇಡಿಕೊಂಡಾಗ, ಆಯಿತು ನಾನೊಂದು ಉಪಾಯ ಹೇಳ್ತೀನಿ, ಅದರಂತೆ ನೀವು ಮಾಡಿದರೆ ಈ ವಿಪತ್ತಿನಿಂದ ನೀವು ಪಾರಾಗಬಹುದು ಅಂತ ಹೇಳ್ತಾನೆ. ಆಮೇಲೆ ನಾನು ಅದೇ ರೀತಿ ಒಪ್ಕೊಳ್ತಾರೆ. ಅದು ನೋಡಿದ್ರೆ ಶ್ರೀಕೃಷ್ಣ ಪರಮಾತ್ಮ ಶ್ರೀದ ಆ ಹಣ್ಣು ಬೀಳಿಸಿರ್ತಕ್ಕಂಥ ಜಾಗ ಯಾವುದು ಅಂದರೆ ರೋಮ ಋಷಿ ಅಂತ ಒಬ್ಬ ಮಹಾಭಕ್ತ, ಮಹಾಋಷಿ, ಮಹಾಶಕ್ತಿವಂತ. ಅವನ ಆಜ್ಞೆ ಇಲ್ದಿರ ಯಾರು ಕೂಡ ಒಂದು ಸಣ್ಣ ಪುಟ್ಟ ಕಡ್ಡಿ ಕೂಡ ಅಲ್ಲಾಡ್ಸಕ್ ಹೋಗಲ್ಲ, ಅಂತ ಶಕ್ತಿವಂತ. ಅವನ ಆಜ್ಞೆ ಬಹಳ ಮುಖ್ಯ. ಅಂಥದ್ದು ಫಸ್ಟು ಶ್ರೀಕೃಷ್ಣ ಪರಮಾತ್ಮ ಅವನ ಆಶ್ರಮಕ್ಕೆ ಹೋಗಿ ಅಲ್ಲಿ ರೋಮ ಋಷಿಯನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಅವರ ಹಿಂದೆನೆ ಪಾಂಡವರು ಬರ್ತಾರೆ. ಪಾಂಡವರು ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಇದ್ದಕ್ಕಿದ್ದಾಗೆ ಆ ಪಾಂಡವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಇದನ್ನ ನೋಡಿ ನೆರಗೊಂಡ ರೋಮ ಋಷಿ ನಾನು ಕೂಡ ಪಾಂಡವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಡ್ತಾನೆ. ನನ್ನಲ್ಲಿರ್ತಕ್ಕಂಥ ಕೋಪ, ನನ್ನಲ್ಲಿರ್ತಕ್ಕಂಥ ಆಕ್ರೋಶ ಕಮ್ಮಿ ಆದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಇವರು ಪಾಂಡವರು, ಅರ್ಜುನ, ಭೀಮ, ನಕುಲ, ಸಹದೇವ, ಹೇಮ, ದ್ರೌಪದಿ ಅಂತ ಹೇಳಿದಾಗ ಆಮೇಲೆ ಆ ಕೋಪವನ್ನು ಶಮನ ಮಾಡಿಕೊಂಡು ಆ ಹಣ್ಣನ್ನ ತೆಗೆಯಲಿಕ್ಕೆ ಅನುಮತಿ ಕೊಡ್ತಾನೆ. ಅಂತ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದ್ರೌಪದಿ ದೇವಿಗೆ ಒಂದು ಹಣ್ಣನ್ನು ತೆಗೆದುಕೊಳ್ಳಲಿಕ್ಕೆ ಆಗಿದಿರ ಅಂತ ವಿಪತ್ತಿನಲ್ಲಿ ಸಿಕ್ಕಾಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ಬಂದು ರಕ್ಷಣೆ ಮಾಡ್ತಾನೆ. ಇಂಥ ಒಂದು ಶಕ್ತಿಶಾಲಿ ಅಂತ ಒಂದು ಭಗವಂತ ಭಕ್ತನನ್ನು ಕೂಡ ಮೀರಿಸೋಕೆ ಸಾಧ್ಯ ಆಗಲ್ಲ ಅನ್ನೋದು ಇದು ಒಂದು ಉದಾಹರಣೆ ಅಷ್ಟೇ. ಆಮೇಲೆ ಮಹಾಭಾರತ ಯುದ್ಧ ಆದ ಮೇಲೆ ಈ ಅರ್ಜುನನಿಗೆ ಸ್ವಲ್ಪ ಅಹಂಕಾರ ಬೆಳೀತಾರೆ. ಈ ಪ್ರಪಂಚದಲ್ಲಿ ನನ್ನಂಥ ಭಕ್ತ ಯಾರೂ ಇಲ್ಲ, ಶ್ರೀಕೃಷ್ಣ ಪರಮಾತ್ಮ ನಾನು ಮಹಾ ದೊಡ್ಡ ಭಕ್ತ, ನನ್ನನ್ನು ಮೀರಿಸೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಅಹಂಕಾರ ಅರ್ಜುನಲ್ಲಿ ಬೆಳೀತಾ ಇದೆ. ಇದನ್ನು ಅರಿತ ಶ್ರೀಕೃಷ್ಣ ಪರಮಾತ್ಮ ಇದನ್ನೇನಾದರೂ ಮಾಡಿ ಈ ಗರ್ವವನ್ನು ಈ ಅರ್ಜುನನಿಂದ ತೆಗಿಬೇಕು ಅಂತ ಹೇಳ್ಬಿಟ್ಟು ಅರ್ಜುನನ್ನು ಕುಳ್ಳಿಸ್ಕೊಂಡು ರಥದಲ್ಲಿ ಹಾಗೆ ವಿಹಾರಕ್ಕೆ ಹೋಗ್ತಾನೆ. ಹೋಗ್ತಾ ಇದ್ದಾಗ ದಾರಿಯಲ್ಲಿ ಒಬ್ಬ ಬಡ ಬ್ರಾಹ್ಮಣ ಒಂದು ಕಚ್ಚಾ ಕಟ್ಕೊಂಡಿರ್ತಾನೆ, ಸೊಂಟದಲ್ಲಿ ಒಂದು ಕತ್ತಿ ಕಟ್ಕೊಂಡಿರ್ತಾನೆ. ಅಲ್ಲಿ ಹುಲ್ಲು ಇದ್ದರೆ ಆ ಹುಲ್ಲನ್ನು ತಿಂದ್ಕೊಂಡಿರ್ತಾನೆ. ಇದನ್ನು ನೋಡಿದ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ರಥ ನಿಲ್ಲಿಸುವಂತೆ ಹೇಳಿ ಆ ಬ್ರಾಹ್ಮಣ ಹತ್ರ ಹೋಗ್ತಾನೆ. ಹೋಗಿ, ಏನ್ ಸ್ವಾಮಿ ಹುಲ್ಲನ್ನು ತಿಂತ ಇದ್ದಾರಲ್ಲ ನೀವು, ಪಕ್ಕದಲ್ಲೇ ಅರಣ್ಯ ಇದೆ, ಆ ಅರಣ್ಯದಲ್ಲಿ ಬೇಕಾದಷ್ಟು ಹಣ್ಣು ಹಂಪಲುಗಳಿದೆ, ಎಲ್ಲ ಪದಾರ್ಥಗಳು ಕೂಡ ತಿನ್ನುವಂಥ ಪದಾರ್ಥಗಳು ಬೇಕಾದಷ್ಟು ನಿಮಗೆ ಅಲ್ಲಿ ಸಿಗ್ತವೆ, ಯಾಕೆ ಅಲ್ಲಿ ಹೋಗಿ ನೀವು ಹಣ್ಣಂತೆ ತಿನ್ನಲಿಕ್ಕೆ ನಿಮಗೆ ಧೈರ್ಯ ಬರಲಿಲ್ವಾ? ಏನು ಈ ಹುಲಿ ಇವುಗಳನ್ನ ನೋಡಿ ಭಯನಾ ಅಂತೇಳಿ ಪ್ರಶ್ನೆ ಮಾಡಿದಾಗ, ಅಯ್ಯೋ ಇಲ್ಲಪ್ಪ, ನನಗೆ ಅಂತ ಭಯ ಏನೂ ಇಲ್ಲ. ಮತ್ತೆ ನೀವು ಸೊಂಟದಲ್ಲಿ ಬೇರೆ ಇದು ಕತ್ತಿ ಕೊಡ್ಕೊಂಡಿದ್ದೀರಲ್ಲ, ಇದರ ಉದ್ದೇಶ ಏನು? ಅಪ್ಪ, ನನಗೆ 4 ಜನ ಶತ್ರುಗಳಿದ್ದಾರೆ. ಈ ಶತ್ರುಗಳನ್ನೇನಾದರೂ ನಾನು ಕಂಡ್ರೆ ಇವ್ರನ್ನ ಕತ್ತರಿಸಬೇಕು, ಇವ್ರನ್ನ ಸಾಯಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸೊಂಟದಲ್ಲಿ ಕತ್ತಿ ಕಟ್ಕೊಂಡಿದ್ದೇನೆ ಅಂತೇಳಿ ಹೇಳ್ತೇನೆ. ಹಾಗಾದ್ರೆ ಯಾರು ಸ್ವಾಮಿ ಈ 4 ಜನ ಶತ್ರುಗಳು ಅಂತ ಕೇಳಿದಾಗ, ಮೊದಲನೇ ಶತ್ರು ನನಗೆ ನಾರದ ಮುನಿ. ನಾರದ ಮುನಿ ಏನು ಮಾಡ್ತಾನೆ? ನಾರದ ಮುನಿ ಯಾವಾಗಲೂ ಕೂಡ ಈ ಭಜನೆ ಕೀರ್ತನೆ ಮಾಡಿ ಯಾವಾಗಲೂ ಕೂಡ
ನಾರಾಯಣ 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 ಅಂತ ಹೇಳಿ ನನ್ನ ಸ್ವಾಮಿಗೆ ಒಂದು ಸೆಕೆಂಡ್ ಕೂಡ ಪ್ರಸಕ್ತಿಯಿಂದ ಮಾಡ್ತಾನೆ. ಯಾವಾಗಲೂ ಕೂಡ ಯಾವಾಗ ನಾಲ್ಕ ಕರೀತಾನೆ ಅಂತ ಹೇಳ್ಬಿಟ್ಟು ನಾನು ಎಚ್ಚೆತ್ಕೊಂಡು ಇರಬೇಕಾಗ್ತದೆ. ನಮ್ಗೆ ಯಾವ ತನಕ ರೆಸ್ಟೂ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಸಿಕ್ಕಿದ್ರೆ ಅಂತ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ನಾಲ್ಕನೇ ಶತ್ರು ಯಾರು? ಅರ್ಜುನ. ಅರ್ಜುನನ್ ಯಾಕೆ ಅರ್ಜುನ ಮೇಲೆ ಕೋಪ? ನನ್ನ ಸ್ವಾಮಿಯನ್ನ 4 ಕುದುರೆಗಳ ರಥಕ್ಕೆ ಸಾರಥಿಯಾಗಿ ಮಾಡಿಕೊಂಡು ಹಿಂಸೆ ಚಿತ್ರಹಿಂಸೆಯನ್ನು ಕೊಟ್ಟ. ಅದರಿಂದ ಅವನನ್ನು ಸಾಯಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅದರಿಂದ ಆವಾಗ ಅರ್ಜುನ ಜ್ಞಾನೋದಯ ಆಗ್ತದೆ. ಅಯ್ಯೋ ಸ್ವಾಮಿ, ನಾನು ಮಹಾ ತಪ್ಪು ಮಾಡಿದೆ. ಪ್ರಪಂಚದಲ್ಲಿ ನಾನೇ ದೊಡ್ಡ ಭಕ್ತ, ನಾನೇ ಬಹಳ ನಿಷ್ಠಾವಂತ ತಿಳ್ಕೊಂಡಿದ್ದೆ. ಆದರೆ ನನಗಿನ್ನ ಸಾವಿರಾರು ಜನ ಭಕ್ತರಿದ್ದಾರೆ ಅಂತ ಹೇಳ್ಬಿಟ್ಟು ಕಣ್ಣೀರಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಕ್ಷಮಾಪಣೆ ಕೊಡ್ಕೊಂಡು ಅಲ್ಲಿ ಕನ್ನಡಕ್ಕೆ ಅಹಂಭಾವ ಏನಿತ್ತು, ಗರ್ವ ಏನಿತ್ತು, ಅದನ್ನು ದೂರ ಮಾಡಿಕೊಳ್ತಾನೆ. ಆದ್ದರಿಂದ ಗರ್ವ ಅಹಂಕಾರ ಅನ್ನೋದು ಯಾವ ಮನುಷ್ಯನಿಗೂ ಕೂಡ ಅದು ಶಾಶ್ವತ, ಅದು ಒಳ್ಳೆಯದಲ್ಲ. ಅದನ್ನು ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ಮಾನವನು ಕೂಡ ನನ್ನಲ್ಲಿ ಏನು ಉದ್ಭವ ಆಗುತ್ತೆ ಅಹಂಕಾರ ಅನ್ನೋದನ್ನು ದೂರ ಮಾಡಿ ಭಕ್ತಿಯಲ್ಲಿ ನಿರತರಾಗಿ ಸನ್ಮಾರ್ಗದಲ್ಲಿ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಿ ತನ್ನ ಕೈಲಾದ ದಾನ ಧರ್ಮಗಳನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಒಳ್ಳೆಯ ಸಮಾಜದ ಸೇವೆ ಮಾಡಿ ಒಳ್ಳೆ ಮಾನವನಾಗಿ ಬದುಕಬೇಕು ಅನ್ನೋ ಒಂದು ಸಂದೇಶ ಇದಾಗಿದೆ. ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೆ ಇನ್ನ ಸಾಧ್ಯವಾಗಲ್ಲ. ಇನ್ನ ಕಾರ್ಯಕ್ರಮ ಆಗುವಂಥದ್ದಿದೆ, ಬೇಕಾಗುತ್ತೆ. ಇನ್ನು ಈ ಶುಭ ಸಂದರ್ಭದಲ್ಲಿ ಎಲ್ಲ ವೈದಿಕರ ಸಂಘದವರು ಒಗ್ಗಟ್ಟಿನಿಂದ ಎಲ್ಲ ಸೇರಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಆ ದ್ರೌಪದಿ ದೇವಿಯ ಶುಭ ಕಟಾಕ್ಷ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೂ ಒಂದು ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞವನ್ನು ಕರಗದ ಏನು ದೇವಸ್ಥಾನ ಮುಂಭಾಗದಲ್ಲಿ ಅಗ್ನಿಕುಂಡ ಇರುತ್ತದೆ. ಆ ಅಗ್ನಿಕುಂಡದಲ್ಲಿ ಕರಗದ ಪೂಜಾರಿಗಳು ತಮ್ಮ ಯಜ್ಞೋಪವೀತವನ್ನು ಹಾಕೊಂಡು ಅವರು ಯಜ್ಞವನ್ನು ನೆರವೇರಿಸ್ತಾ ಇರ್ತಾರೆ. ಅಗ್ನಿಯಲ್ಲಿ ಆ ದ್ರೌಪದಿ ಮಾತೆ ಹುಟ್ಟುತ್ತದೆ. ದ್ರೌಪದಿ ಮಾತೆ ಹುಟ್ಟಿದ ಮೇಲೆ ಮತ್ತೆ ಅವರಿಗೆ ಕಲ್ಯಾಣೋತ್ಸವ ಎಲ್ಲ ಮಾಡಿದ ಮೇಲೆ ಕೊನೆಯಲ್ಲಿ ನಾವು ಮೆರವಣಿಗೆ ಹೋಗಿ ಎಲ್ಲ ಊರಿನಲ್ಲಿ ಎಲ್ಲ ಸುತ್ತಾಡ್ಕೊಂಡು ಬಂದ ಮೇಲೆ ಆ ಮತ್ತೆ ಅಗ್ನಿಕುಂಡ ಅಗ್ನಿಯಲ್ಲಿ ಲೀನರಾಗ್ತಾರೆ. ಅಗ್ನಿಯಲ್ಲಿ ಹುಟ್ಟಿ ಅಗ್ನಿಯಲ್ಲೇ ಲೀನರಾಗದ ಆ ದ್ರೌಪದಿ ದೇವಿಯು ಈ ಏನು ತಮ್ಮ ತಾಯಿ ವರ ಕೊಟ್ಟಿರ್ತಾರೆ 5 ಜನ ಹಂಚ್ಕೊಳ್ಳಿ ಅಂತ, ಆ ಒಂದು ಕಥೆ ತಮಗೆಲ್ಲರಿಗೂ ಗೊತ್ತಿದೆ. ಆ ಒಂದು ವಿಷಯವಾಗಿ ದ್ರೌಪದಿಯು ಪ್ರತಿ ವರ್ಷ ಒಂದೊಂದು ಒಬ್ಬೊಬ್ಬರಿಗೆ ಯಾರಿಗೆ ಧರ್ಮರಾಯನಿಗೆ ಯಾವ ವರ್ಷಕ್ಕೆ ಯಾವ ವಯಸ್ಸಿನಲ್ಲಿ ಇರಬೇಕು, ಭೀಮನಿಗೆ ಯಾವ ವಯಸ್ಸಿನಲ್ಲಿ ಇರಬೇಕು, ಅರ್ಜುನನಿಗೆ ಯಾವ ವಯಸ್ಸಿನಲ್ಲಿ ಇರಬೇಕು, ಆ ವಯಸ್ಸಿನಲ್ಲಿ ತಾಯಿ ಪ್ರತಿಯೊಂದು ವರ್ಷವೂ ಸಹ ನಾವು ಆ ತಾಯಿ ಅಗ್ನಿಯಲ್ಲಿ ಲೀನಲಾಗಿ ಮತ್ತೆ ಹುಟ್ಟಿ ಆವಾಗ ಅವರ ವಯಸ್ಸಿಗೆ ತಕ್ಕಂತೆ ಹೆಂಡತಿಯಾಗಿ ಇರ್ತಾಳೆ. ಆ ಒಂದು ದ್ರೌಪದಿ ದೇವಿ ತುಂಬಾ ಪತಿವ್ರತೆ ಅಂತ ಯಾವ ಈ ಒಂದು ಕಾರಣಕ್ಕಾಗಿ ದ್ರೌಪದಿ